ನಮಸ್ತೆ ಬಂಧುಗಳೇ ನಿನ್ನೆ ರಾತ್ರಿ ನಿಮ್ಗೊಂದು ಪೋಸ್ಟ್ ಹಾಕಿದ್ದೆ. ಹಿರಿಸಾವಿ ಹತ್ರ ನುಗ್ಗೇಹಳ್ಳಿ ಅನ್ನತಕ್ಕಂಥ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿನ ವಿಶೇಷತೆ ಏನು ಅಂದ್ರೆ 12ನೆಯ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ ಬಂಧುಗಳೇ. ನಮ್ಮ ದೇಶದ ನಮ್ಮ ಹಾಸನ ಜಿಲ್ಲೆಯ ವಾಸ್ತುಶಿಲ್ಪ ಏನಿದೆ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಂತಹ ವಾಸ್ತುಶಿಲ್ಪ ಇದು. ಇಂತಹ ವಾಸ್ತುಶಿಲ್ಪಗಳು ಏನಾದ್ರೂ ಹೊರದೇಶಗಳಿಗೆ ಸಿಕ್ಬಿಟ್ಟಿದ್ರೆ ದೊಡ್ಡದಾಗಿ ಒಂದು ಮ್ಯೂಸಿಯಂ ಮಾಡಿ ಅದನ್ನ ಟೂರಿಸಂ ಅಟ್ರಾಕ್ಷನ್ ಅಂತ ಕರೆದು ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡಿ ಅಲ್ಲಿ ದೇಶನ ಡೆವಲಪ್ ಮಾಡ್ತಿದ್ರು ಬಂಧುಗಳೇ. ಆದ್ರೆ ನಮ್ಮ ದುರಂತ ಇಲ್ಲಿನ ಟೂರಿಸಂ ನಾವು ಡೆವಲಪ್ ಮಾಡೋಕ್ಕಾಗಿಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಒಬ್ಬರ ಗೈಡ್ ಇದಾರಂತೆ ಇಲ್ಲಿ, ಉಮೇಶ್ ಅಂತ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಂತೆ, ಅದಕ್ಕೆ ಅವ್ರು ಹುಡ್ಕೊಂಡು ಹೊರಟಿದ್ದೀನಿ. ನೋಡೋಣ, ಕರ್ಕೊಂಡ್ಬರ್ತೀನಿ. ಹಾಂ ಸರ್ ನಮಸ್ತೆ. ಒಳಗೆ ಯಾರು ಇದ್ದೀರಾ? ಉಮೇಶ್ ಅವರು? ಓ ಇಲ್ವಾ ಬಂಧುಗಳೇ. ಉಮೇಶ್ ಅವರು ಅಂತ ಹುಡ್ಕೊಂಡು ಹೋದೆ, ಅವರು ಸಿಗಲಿಲ್ಲ. ಮತ್ತೆ ಒಳಗಡೆ ಇರೋ ಅರ್ಚಕರೇ ಹೇಳ್ತಾರೆ ಒಂದು ಸ್ವಲ್ಪ ಹೋಗಿ ವಿಚಾರಿಸಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಅರ್ಚಕರನ್ನ ಹುಡುಕಿ ಮಾಹಿತಿ ತಿಳ್ಕೊಳ್ಳೋಣ. ರಘು ದೀಕ್ಷಿತ್ ಅಂತ ಈ ದೇವಸ್ಥಾನದ ಅರ್ಚಕರು. ಬಹಳಷ್ಟು ಮಾಹಿತಿ ಇವರಿಂದ ಸಿಗುತ್ತೆ ಬಂಧುಗಳೇ, ಬನ್ನಿ ನೋಡೋಣ. ನಮಸ್ತೆ ರಘು ಅವರೇ. ರಘು ಅವರೇ, ಈ ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? 980 ವರ್ಷ ಇತಿಹಾಸ, ಹೊಯ್ಸಳರ ಕಾಲದ್ದು. ಇದು ಆಕ್ಚುಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲ, ಇದು ಈಶ್ವರ ಸದಾಶಿವ. ಬಹಳಷ್ಟು ಜನ ಆಕ್ಚುಲಿ ನುಗ್ಗೇಹಳ್ಳಿ ಒಂದೇ ದೇವಸ್ಥಾನ ಇರೋದು, ನರಸಿಂಹ ಸ್ವಾಮಿ ದೇವಸ್ಥಾನ. 8 ವರ್ಷ ಡಿಫರೆನ್ಸ್ ಅಲ್ಲಿ ಕಟ್ಟಿರೋದು ಅದನ್ನು ಇದನ್ನು. ಹೌದಾ? ಹಾಗಾಗಿ ಅಲ್ಲಿ ಇಲ್ಲಿ ಬಂದವರು ಆಕ್ಚುಲಿ ಇದನ್ನ ನರಸಿಂಹಸ್ವಾಮಿ ದೇವಸ್ಥಾನ ಅನ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನ ಆ ಕಡೆ ಇದೆ, ಆ ಭಾಗದಲ್ಲಿ. ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನಿಮಗೆ. ಈಗ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ನೋಡೋಣ. ರಘು ಅವರೇ, ಏನಿದು? ಇದು ಕಲ್ಯಾಣಿ ಪಂಚ ಮೂಲೆಗಳಿವೆ. ಎಲ್ಲದಕ್ಕೂ ಸಾಮಾನ್ಯ 4 ಮೂಲೆ ಇದೆ, ಇದಕ್ಕೆ 5 ಮೂಲೆ ಇದೆ. ಅದಕ್ಕೂ ಇದೆ. ಇದು 2 ಒಂದು ಲೆವೆಲ್ ಆಗಿ ನೀರು ಬಂದಿದೆ. ಹೇಮಾವತಿ ನೀರು ಬಿಟ್ಟಿದ್ದಾರೆ. ಈ ಹಳ್ಳಿ ಮರ ಯಾವಾಗ ಹಾಕಿದ್ದು? ಸ್ವತಂತ್ರ ಬಂದಿದ್ದ ದಿವಸನೇ, ಮಾರನೇ ದಿವಸ. ಅವತ್ತು ದಿನನೇ ಹಾಕಿದ್ದು ಹಳ್ಳಿ ಮರ. ಅಂದ್ರೆ ಸ್ವತಂತ್ರ ಬಂದಿದ್ದ ದಿನ ಹಾಕಿದ್ದ ಬಂಧುಗಳೇ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಹಳ್ಳಿ ಮರ ಅಂತ. ಬನ್ನಿ ರಘು ಅವರೇ, ಹೋಗೋಣ. ಇದು ವಿಶೇಷ ಏನು ಅಂದ್ರೆ, ಇದು ಸೋಮೇಶ್ವರ ದೇವಸ್ಥಾನ. ಬಹಳ ಅದಕ್ಕಿಂತ ಇಡೀ ಊರಿನಲ್ಲೇ ಮೊದಲನೇ ದೇವಸ್ಥಾನ ಇದು. ಇದು ಕಟ್ಟೇ ಇಲ್ಲಲ್ಲ ಇನ್ನು? ಕಟ್ಟಿಲ್ಲ ಅಂದ್ರೆ ಈಗ ಹೊಸದಾಗಿ ಕಟ್ತಾ ಇದೀವಿ. ಅದು ಇದ್ದಿದ್ದ ದೇವಸ್ಥಾನ ಹೊಡೆದಾಕೋದ್ವಿ. ಹೌದಾ? ಹಳೆ ಇದ್ರದ್ದು. ಓಹೋ, ಈಗ ಹೊಸದಾಗಿ ಮಾಡ್ತಾ ಇದ್ದೀವಿ. ಈ ಊರಿನ ಹೆಸರು ನುಗ್ಗೇಹಳ್ಳಿ ಅಲ್ಲ, ವಿಜಯ ಸೋಮನಾಥಪುರ ಅಂತ ಇದ್ರ ಹೆಸರು ಮೊದಲು. ಅದಕ್ಕೆ ಸೋಮೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ. ಹೌದಾ? ಹಾಗಾದ್ರೆ ನುಗ್ಗೇಹಳ್ಳಿ ಅಂತ ಯಾಕೆ ಹೆಸರು ಬಂತು? ನುಗ್ಗೇಹಳ್ಳಿ ಅಂದ್ರೆ ವಿಜಯನಗರ ಕಾಲದಲ್ಲಿ ಕೋಟೆಯಿಂದ ಒಳಗಡೆ ನುಗ್ಗಿ ಬಂದಂತ ಊರಿಗೆ ನುಗ್ಗಿಹಳ್ಳಿ ಹೋಗಿ ನುಗ್ಗೇಹಳ್ಳಿ ಆಯ್ತು. ಓ, ಇದು ಆಕ್ಚುಲಿ ಕೋಟೆ ಇತ್ತು ಇಲ್ಲಿ. ಕೋಟೆ ಇಲ್ಲೆಲ್ಲ ಇತ್ತು, ಇದೆಲ್ಲ ಸುತ್ತ ಕೋಟೆ. ಆ ಕಡೆ ಇದೆ ಕೋಟೆ, ನಿಮಗೆ ಗೊತ್ತಾಗುತ್ತೆ. ಹೆಬ್ಬಾಗ್ಲು, ಆ ಹೆಬ್ಬಾಗ್ಲು ನೋಡ್ರಿ. ಅಲ್ಲಿ ನುಗ್ಗಿ ಬಂದಿದ್ರಿಂದ ಈ ಹಳ್ಳಿಗೆ ನುಗ್ಗೇಹಳ್ಳಿ ಅಂತ ಹೆಸರು. ನುಗ್ಗಿಹಳ್ಳಿ ಇದು ಹಳೆಯ ಹೆಸರು. ಇವತ್ತು ಹಳೆಯ ಪೇಪರ್, ಈಗ ಒಂದು 50 ವರ್ಷದ್ದು ಯಾವ್ದೇ ಪೇಪರ್ ನೋಡಿ ನುಗ್ಗಿಹಳ್ಳಿ ಅಂತಾನೆ ಇದೆ. ಮ್ಯಾಪ್ ಅಲ್ಲೆಲ್ಲ ನಗ್ಗಿಹಳ್ಳಿ ಅಂತ ಬರ್ತಾ ಇದೆ ಈಗ ಗೂಗಲ್ ಮ್ಯಾಪ್ ಅಲ್ಲಿ. ಅದು ಆಕ್ಚುಲಿ ನಗ್ಗಿಹಳ್ಳಿ ಅಲ್ಲ, ನುಗ್ಗೇಹಳ್ಳಿ. ಬನ್ನಿ ಹೋಗೋಣ. ಈ ನುಗ್ಗೇಹಳ್ಳಿ 38 ದೇವಸ್ಥಾನ ಹುಡುಕೋದ್ರಿ. ಸಣ್ಣದು ದೊಡ್ಡದು ಹಳೆ ಕಾಲದ್ದು. ಇತ್ತೀಚೆಗೆ ಮಠದ 4. ಇದು ಬಸವಣ್ಣ ದೇವಸ್ಥಾನ. ಇವೆಲ್ಲ ಹಳೆ ಕಾಲದ್ದೇ. ಕಡೆ ಇದೆ ಇದೊಂದು ಆಂಜನೇಯ. ನೋಡಿ, ಇವೆಲ್ಲ ವಿಚಾರಗಳು ಗೊತ್ತೇ ಇಲ್ಲ ಎಷ್ಟೋ ಜನಗಳಿಗೆ. ಬಂದ್ರೆ ಸುಮ್ಮನೆ ಒಂದು ದೇವಸ್ಥಾನ ನೋಡ್ಕೊಂಡು. ರಂಗನಾಥ ಸ್ವಾಮಿ ದೇವಸ್ಥಾನ, ವರಾಹ ಸ್ವಾಮಿ ದೇವಸ್ಥಾನ, ಅದುವೇ ಸತ್ಯವಾದ ಗಣಪತಿ. ಇಲ್ಲಿ ಯಾರು ಏನ್ ಅನ್ಕೊಂಡು ಹೋಗಿದ್ದಾರೆ ಅದೆಲ್ಲ ನಡೆದಿದೆ. ನಮ್ಮಲ್ಲಿ ಸುಮಾರು ಜನ ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ನಮ್ಗೆ ಏನ್ ಕುರ್ತ್ಕೋತೀರಾ 100% ಆಗಿದೆ. ಹೌದಾ? ಅದಂತೂ ಸತ್ಯ. ಡಬಲ್ ಗಣಪತಿ, ಹಿಂದಕ್ಕೊಂದು ಗಣಪತಿ ಇದೆ. ಇದೆ. ಈ ಕಡೆ 2 ಗಣಪತಿ. ಒಳಗ್ ಬನ್ನಿ. ಬೆಣ್ಣೆ ಅಲಂಕಾರ ಮಾಡಿರೋಂತ ಗಣಪತಿ ಹಿಂಭಾಗದಲ್ಲೇ ಇನ್ನೊಂದು ಗಣಪತಿ ಇದೆ ಬಂಧುಗಳೇ. ಇದು ಹೊಯ್ಸಳರ ಕಾಲದ್ದು. ಏನು ಅಂದ್ರೆ ಕರಗಲ್ಲು ಅಂತಾರೆ. ಕರಗಲ್ ಕಾರ ಹಬ್ಬ ಅಂತ ಮಾಡ್ತೀವಿ ನಾವು. ಅವಾಗ ಆ ಕಲ್ಲನ್ನು ತೆಗಿತೀವಿ. ಕರಗಲ್ಲಿದೆ. ವರ್ಷಕ್ಕೊಂದ್ಸರಿ ಪೂಜೆ ಆಗಿರೋದ್ರಿಂದ ಗಿಡ ಬೆಳೆದಿದೆ ಬಂಧುಗಳೇ. ಈ ಕಲ್ಲನ್ನ ಎತ್ತು ಬಿಡ್ತೀವಿ, ಬೆಳೀತಾ ಇದೆ. ಹೌದಾ? ಬ್ರಹ್ಮ ಕಲ್ಲೇ ಬೆಳೆಯುತ್ತಾ? ಅಲ್ಲಿ ಬೆಳೆಯುತ್ತಾ ಇದೆ. ಹೌದಾ? ವರ್ಷ ಒಂದೊಂದು ದಾರದಷ್ಟು ಬೆಳೀತಾ ಇದೆ. ಹೌದಾ? ಈ ದೇವಸ್ಥಾನ ಮುಂಭಾಗ ಬಂದಾಗ 2 ದ್ವಾರಪಾಲಕರು. ದ್ವಾರಪಾಲಕರಲ್ಲಿ ಇತ್ತಲ್ಲ, ಅದೇ ನಾವು ಕೋಟೆ ಒಳಗಿಂದ ಬರ್ತೀವಲ್ಲ, ಕೋಟೆ ಅಲ್ಲಿ ಇದನ್ನ ಇಟ್ಟಿದ್ದಾರೆ. ಮೊದಲು ಇದನ್ನ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ದ್ವಾರಪಾಲಕರ ಕೆತ್ತನೆ ಬಂಧುಗಳೇ. ಹತ್ರದಿಂದ ನೋಡಿ ನೀವೇ. ಆ ಥರದ್ದು ದ್ವಾರಪಾಲಕರು 2 ವಿಗ್ರಹಗಳು ಇಲ್ಲಿದೆ. ಈಗ ಒಳಭಾಗಕ್ಕೆ ಹೋಗೋಣ. ಏನು ಎಷ್ಟು ಎತ್ತರ ಕಲ್ಲುಗಳು ನೋಡಿ. ವಿಜಯನಗರ ಕಾಲದಲ್ಲಿ ರಾಜ ಇದು ಕರೆಕ್ಟ್. ಇದು ಕಿರೀಟ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ವಿಜಯನಗರ ಕಾಲದಲ್ಲಿ ಕಿರೀಟಗಳು ಈ ತರ ಆಗ್ತಿದ್ರು. ಈ ತರ ಉದ್ದುದ್ದ ಕಿರೀಟ ಆಗ್ತಿದ್ರು. ಅದರಿಂದ ಅವನ ರಾಜ ಅವನ
ಒಂದು ಸೇಮ್ ಡಿಟೋ ಇದೇ ತರ ಇದ್ದಿದ್ದು ಅಂತ ಅನ್ಕೋಬಹುದು ನಾವು. ಯಾಕಂದ್ರೆ ವಿಗ್ರಹಗಳನ್ನ ಕೆತ್ತಬೇಕಾರೆ ಅವ್ರ ಮುಖ ಹೆಂಗಿತ್ತು ಫೇಸ್ ಅದೇ ತರ ಕೆತ್ತಿರ್ತಾರೆ. ಇದು ಬೊಮ್ಮಣ್ಣ ದಂಡನಾಯಕ ನೋಡಿ, ದಂಡ ಇಟ್ಕೊಂಡು ಅವನ ರಾಜ, ಇವನು ದಂಡನಾಯಕ. ಈಗ ಎಷ್ಟೆಲ್ಲ ಕ್ರೈನ್ಗಳಿದ್ರು ಇಂಥ ಕಂಬಗಳನ್ನ ಕಡದು ನಿಲ್ಸಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಆ ಕಾಲದಲ್ಲಿ ಏನಿತ್ತು ಟೆಕ್ನಾಲಜಿ ಇವೆಲ್ಲ ಮಾಡಿದ್ರು ಅಂತ ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನ ಯಾವ ತರ ಎತ್ತು ಕೂರಿಸಿದ್ದಾರೆ ನೋಡಿ. ಇದೆಲ್ಲ ಏನು ಗಾರೆ ಕಂಟಿಸಿರೋದಲ್ಲ, ಕೂರಿಸಿರೋದು ಕಲ್ ಮೇಲೆ ಕಲ್ಲು. ಈಗಿನ ಇದ್ರಲ್ಲಿ ಸಿಮೆಂಟ್ ಎಲ್ಲ ಕೂರಿಸ್ತೀವಿ ಆದ್ರೂ ನಿಲ್ಲಲ್ಲ. ಸಿಮೆಂಟೇ ಬಳಸಿಲ್ಲ ಇದಕ್ಕೆ, ಏನು ಗಾರೆನೂ ಬಳಸಿಲ್ಲ, ಮೇಲಕ್ಕೆ ಮಾತ್ರ ಮಾತ್ರ ಬಳಸ್ತಾರೆ. ಹೌದಾ? ಸುಣ್ಣ ಮತ್ತೆ ಇದು ಇಟಿಕೆ ಮತ್ತೆ ಅದು ಅಂಟ್ವಾಳ ತರ ಕಾಯಿಗಳು ಬರುತ್ತೆ, ಅದು ಎಲ್ಲಾನು ಮಿಕ್ಸ್ ಮಾಡಿ ಕಲಸಿ ಅದು ಅದಕ್ಕೆ ಎತ್ತುಗಳ ಮೂಡಿ ಗಾಢ ಮೂಡಿ ಹೊಡೆದಿರೋದು. ಫಸ್ಟ್ ಪ್ಲಾನ್ ಏನಂದ್ರೆ ಕಂಬ ಕೆತ್ಕೋತಾರೆ, ಇಷ್ಟೇ ಮೆಥಡ್. ಕಂಬ ಕೆತ್ಕೊಂಡು ಮರಳನ್ನ ಫಿಲ್ಅಪ್ ಮಾಡ್ತಾರೆ, ಫಿಟ್ಟಿಂಗ್ ಮಾಡ್ತಾರೆ ಇಷ್ಟು ಇಲ್ಲಿ ತನಕ. ಈ ಕಂಬ ನಿಲ್ಸ್ಕೊಂಡ್ಬಿಡ್ತಾರೆ ಸನ್ನೆ ಮುಖಾಂತರ, ಈ ಕಡೆಗೆ ಆ ಕಡೆಗೆ ಹಗ್ಗ ಹಾಕಿ ಎಳೆದು ನಿಲ್ಸುತ್ತಾರೆ. ಸುಮಾರು ಜನ ಆನೆ ಕೈಲಿ ಎಡಿಸಿ ಎಲ್ಲ ಮಾಡಿರ್ಬೋದು. ಮಣ್ಣನ್ನು ಫಿಲ್ಅಪ್ ಮಾಡ್ತಾರೆ ಟೈಟಾಗಿ, ಅಲ್ಲಿ ತಕ್ಕಲು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಮತ್ತೆ ತಗೊಂಡೋಗ್ತಾರೆ ಕಲ್ಲ. ಓ ಆ ತರ ಎಲ್ಲಾ ದೇವಸ್ಥಾನ ಕಂಪ್ಲೀಟ್ ಆದ್ಮೇಲೆ ಒಂದ್ ಕಡೆನ ಮಣ್ಣನ್ನು ತೆಗೆದು ಶಿಫ್ಟ್ ಮಾಡ್ತಾರೆ. ಮರಳು ಅಂದ್ರೆ ಮಣ್ಣು ತೆಗೆದು ಇಲ್ಲಾಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ತಾಂಡಾಗ ಎಂತ ಬಲಿಷ್ಠನಾದ್ರೂ ತಗೊಂಡೋಗಕ್ಕಾಗಲ್ಲ. ಕರೆಕ್ಟ್. ಫುಲ್ ಅಲ್ಲಿ ತನಕ ಮರಳು, ಅಲ್ಲಿ ತನಕ ಮರಳು ಮುಚ್ಚಿ ಇಲ್ಲಿಂದ ಹಿಂಗ್ ಡೌನ್ಗೆ ಅಲ್ಲಿಗೆ ದೇವಸ್ಥಾನ ಬಿಟ್ಟು ಆಚ್ಕೊಟ್ಟಾಗಿರುತ್ತೆ ಮರಳು. ಅದ್ರ ಮೇಲಾಸಿಂದ ಕಲ್ಲನ್ನ ಜರಿಸಿ ಮೇಲ್ಗಡೆ ಇಡ್ತಾ ಹೋಗ್ತಾರೆ. ನಾವು ದೇವಸ್ಥಾನ ಯಾವ ಟೈಪ್ ಆಗಿದೆ ಅಂತ ಎಲ್ಲ ಮಣ್ಣು ತೆಗೆದಾಗಲೇ ಗೊತ್ತಾಗುತ್ತೆ. ಅದೇ ಮೆಥಡ್ ಇದಕ್ಕೆಲ್ಲ. ಎಲ್ಲಿಂದ ಎಲ್ಲಿಗೋದ್ರೂ ದೇವಸ್ಥಾನ ಅದೇ ಮೆಥಡ್. ಹೌದೌದು. ಈ ವಾದ್ಯಗಳನ್ನ ಮಾಡ್ಬೇಕು ಅಂತ ಮಾಡಕ್ ಹೋಗಿದ್ದಾರೆ, ಏನೋ ಫೇಲ್ ಆಗಿದೆ. ಸೌಂಡ್ ಬರುತ್ತಲ್ಲ ಆ ವಾದ್ಯಗಳೆಲ್ಲ ಹಂಪಿ ಇಲ್ಲೆಲ್ಲ ಇದೆಯಲ್ಲ ಸ್ವರಗಲ್ಲು, ಅದನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ವಿಜಯನಗರ ಇದು ಫಿನಿಶಿಂಗ್ ಆಗಿಲ್ಲ ದೇವಸ್ಥಾನ. ಸ್ವಲ್ಪ ಅರ್ಧಕ್ಕೆ ಯಾರೋ ರಾಜಂಗೇನೋ ಆಯ್ತು ಅಥವಾ ಇನ್ನೇನೋ ತೊಂದರೆ ಬಂತ, ಈಗ ಅರ್ಧಕ್ಕೆ ಪೆಂಡಿಂಗ್ ನಿಂತ್ಕೊಂಡ್ರೆ ಇನ್ನೊಬ್ಬ ಬಂದು ಇದನ್ನ ರಿಪೇರಿ ಮಾಡಿಸ್ತಿಲ್ಲ. ಇವೆಲ್ಲ ಆಕ್ಚುಲಿ ನೈಸ್ ಬರ್ಬೇಕಾಗಿತ್ತು. ರಫ್ ಯೂಸ್ ಮಾಡಿದ್ದಾರೆ ನೋಡಿ, ಇನ್ನೂ ರಫ್ ಆಗಿದೆ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ಸ್ವರಗಲ್ಲು ಏನಿದೆ, ಇಲ್ಲಿ ಮಾಡೋದಕ್ಕೆ ಅಂದ್ಬಿಟ್ಟು ಈ ಕಲ್ಲು ಮಾಡಿದ್ದಾರೆ. ಆದ್ರೆ ಇದು ಫೇಲ್ಯೂರ್ ಆಯ್ತಂತೆ ಒಂದು ವೇಳೆ. ಹಾಗಾಗಿ ಕಲ್ಲು ಮಾತ್ರ ಇದೆ, ಆದ್ರೆ ಸ್ವರ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಹೊರಗಡೆ ಹೋಗೋಣ, ಒಂದು ವೇಳೆ ಹೊರಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಹೊರಗಡೆ. ಇದು ಹೊಯ್ಸಳರ ಕಾಲದಲ್ಲಾದಂಥ ದೇವಸ್ಥಾನ. ನಿಜ, ಈ ಭಾಗ ಏನು ನೋಡ್ತಾ ಇದ್ದೀರಾ, ಇದು ಹೊಯ್ಸಳರ ಕಾಲದಲ್ಲಿ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜರು ಬಂದ ಮೇಲೆ ಈ ಭಾಗ ಏನಿದೆ, ಇಲ್ಲಿಂದ ಈ ಭಾಗ ಎಲ್ಲ ಮುಚ್ಚೋಗಿತ್ತು, ಇಷ್ಟಕ್ಕೆ ಮಣ್ಣು ತುಂಬಿದ್ರು. ಹೇಗೆ ಅಂತ ನಾನು ಹೇಳೋದು, ಇದು ಪ್ಯಾಕಿಂಗ್ ಮಾಡಿದ್ರಲ್ಲ ಮಣ್ಣ, ತಂದ್ಬಿಟ್ಟು ಇದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಬರ್ತಿ. ಇಷ್ಟಕ್ಕೆ ಇದ್ದಿದ್ದು ಪುರಾತತ್ವ ಇಲಾಖೆ ತೆಳಗಡೆ ಮಣ್ಣು ತೆಗ್ಸಿದ್ರು. ಹೌದಾ? ಬಾಟಮ್ ತೆಗ್ದಾಕಿ ಹೇಳ್ತೀನಿ ಏರಿ ಮೇಲೆ. ಹೌದಾ? ಅದೇನು ಡಿಸೈನ್ ಇದೆ ನೋಡೋಣ ಅಂತ. ಆಮೇಲೆ ಈಗ ಗೊತ್ತಾಗಿರೋದು ನಿಮ್ಗೆ ಆಕ್ಚುಲಿ. ಇದು ಮಟ್ಟ ಇತ್ತು, ಇದ್ರದ್ದೆಲ್ಲ ತೆಗ್ದಿದ್ ಮಣ್ಣ ಶಿಫ್ಟ್ ಮಾಡಕ್ ಹೋಗಿಲ್ಲ ಅವ್ರು, ಎಲ್ಗಾರ ಹೊರಗಡೆಗೆ ಇದ್ರೊಳಗೆ ತುಂಬಿಟ್ರತ್ಲ. ಹಾಗಾಗಿ ತೆಗೆದ ಮೇಲೆ ಗೊತ್ತಾಯ್ತು ಸ್ಟಾರ್ ಇದೆ ಅಂತ. ಇದು ಈಗ ನೋಡ್ತಿದ್ರೆ ನಕ್ಷತ್ರಾಕಾರದಲ್ಲಿ ನೀವು ನೋಡ್ಬೋದು ಇದನ್ನ ಆಕ್ಚುಲಿ ಈ ಮಟ್ಟದಲ್ಲಿ ಮಣ್ಣಿತ್ತಂತೆ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಈಗ ರೀಸೆಂಟ್ ಪುರಾತತ್ವ ಇಲಾಖೆಯವರು ಇದನ್ನ ತೆಗೆದಾಗ ಅವ್ರಿಗೆ ಗೊತ್ತಾಗಿದೆ ಇದ್ರ ಕೆಳಗೆ ಯಾವ ಥರ ವರ್ಕ್ ಇದೆ ಅನ್ನೋದು. ಹೊಯ್ಸಳ ಸಳ ಇದನ್ನ ಕೊಲ್ತಾ ಇರೋದಿಲ್ಲ, ಹೊಯ್ಸಳರ ಸಿಂಬಲ್ ನೋಡ್ಬೋದು ನೀವಲ್ಲಿ. 300 ವರ್ಷಗಳ ತಗೊಂತಾರಂತಲ್ಲ ಒಂದೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. 10-20 ವರ್ಷದ ಮೇಲಾಗಿರುತ್ತೆ ಒಂದೊಂದು. ಅಂದ್ರೆ ಇದು ಬೇಲೂರ್ದು ಇವೆಲ್ಲ ತುಂಬಾ ಅಯ್ಯೋ ಅವೆಲ್ಲ ಕಷ್ಟ ಆಯ್ತು, ದೊಡ್ಡ ದೊಡ್ಡ ವಿಗ್ರಹ ಕೆತ್ತಕ್ಕೆ. ಅಂದ್ರೆ ಒಂದೊಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಒಂದೊಂದು ಜನರೇಷನ್ ಹೊಟ್ಟೋಗಿದೆ. ಹೌದು, ಅವನಾದ್ಮೇಲೆ ಇನ್ನೊಬ್ಬನ ತಲೆ, ಇನ್ನೊಬ್ಬ ರಾಜಂಗ್ ಬೇಕೇ ಇರಲ್ಲ ಅಂದ್ಕೊಂಡು ಸುಮ್ಮನೆ. ಸಿಮೆಂಟೇ ಇಲ್ಲ, ಯಾವ್ದೋ ಒಂದು ಚೂರು ಪ್ಯಾಚಿಂಗ್ ಇಟ್ಟಿದ್ದಾರೆ ಮೇಲೆ, ಚುರ್ಕಿ ಹಾಕಿರೋದು ಅಂದ್ ಬಿಟ್ರೆ ಯಾವ ಜೈಂಟ್ಸ್ ಎಲ್ಲ ಒಂಥರ ಟೆಕ್ನಾಲಜಿನೇ ಬಳಸಿರೋದಿದ್ರು. ಈಗ ನೋಡಿ ಇಲ್ಲಿ ಇದೆಯಲ್ಲ, ಇದ್ರೊಳಗೆ ಬಸವಣ್ಣ ಇದೆ. ಆ ಕಡೆ ಬಂದ್ರೆ ಗೊತ್ತಾಗ್ತೀನಿ. ಈ ಉದ್ದೇಶ ಏನು ಅಂದ್ರೆ, ಮಹಾರಾಜರು ಬಂದಾಗ ಇಲ್ಲಿ ಕೂತ್ಕೊತಾ ಇದ್ರಂತೆ. ಇಲ್ಲಿ ಕೂರ್ತಾ ಇದ್ರ ಮಹಾರಾಜ? ಬಸವಣ್ಣನ ಹಿಂಭಾಗ ಕೂತ್ಕೊಳ್ಳೋದು, ಅಲ್ಲಿ ನಾವು ಅಭಿಷೇಕ ಮಾಡೋದು ಕ್ಲೀನ್ ಆಗಿ ಕಾಣ್ತಿತ್ತು. ಮಹಾರಾಜ ಬಂದು ಆ ಕಡೆಯಿಂದ ಬಂದ್ರೆ ಅಭಿಷೇಕ ಪೂಜೆ ಎಲ್ಲ ಆದ್ಮೇಲೆ ಈ ಕಡೆ ಹೋಗೋದು. ಕೂತ್ಕೊಳಕ್ ಬೇಕಲ್ಲ, ಭರತನಾಟ್ಯ ಮಾಡಿದ್ರೆ ಇಲ್ಲಿಂದಾನೆ ಕೂತ್ಕೊಂಡು ನೋಡ್ತಿದ್ದ ಅಂತ ಹೇಳ್ತಾರೆ. ಇದು ಮೆಟ್ಲು, ಇಲ್ಲಿಂದ ಬಂದು ರಾಜ ಹೋಗೋದು ಅಂತ
ಓ ಕಳ್ತನ ಆದ್ವಾ ಇಲ್ಲಿ ಏನಾದ್ರು? ಆಯ್ತು ಆಯ್ತು. ಹೌದಾ? ಹಂಗಾಗಿ ಇದನ್ನ ಹಾಂ ಗ್ರಿಲ್ಸ್ ಹಾಕಿದ್ದೀವಿ. ಹಾಂ ಹಾಂ ಹಾಂ. ಬಂಧುಗಳೇ, ನಾನು ಇಲ್ಲಿ ಬಂದು ನೋಡಿದಾಗ ಪುರಾತತ್ವ ಇಲಾಖೆಯಿಂದ ಒಂದು 4 ಇಂದ 5 ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಈ ಜಾಗದಲ್ಲಿ ದೇವಸ್ಥಾನನ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಅವ್ರಿಗೆ ಕಡಿಮೆ ಅಂದರೆ 60,000 ರಿಂದ 80,000 ಸಂಬಳ ಕೊಡ್ತಾ ಇರ್ತಾರೆ. ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಾವು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ ಈ ದೇವಸ್ಥಾನ ನೋಡ್ಕೊಳ್ಳೋದಕ್ಕೋಸ್ಕರ. ಆದರೆ ಇಲ್ಲಿಂದ ಕೇಳಿದಾಗ ವಿಚಾರಿಸಿದಾಗ ಇಲ್ಲಿ 8 ತಿಂಗಳಾದರೂ ಕೂಡ ಒಬ್ಬರೂ ಒಂದಿನೂ ಬಂದು ಈ ದೇವಸ್ಥಾನನ ನೋಡ್ಕೊಳ್ಳೋಕ್ಕೆ ಅಂತ ಬಂದಿಲ್ಲ ಬಂಧುಗಳೇ. ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯಿತು, ಒಂದು ದೇವಸ್ಥಾನದ ವಿಗ್ರಹವನ್ನು ಹೊಡೆದಾಕಿರುವಂಥ ಇನ್ಸಿಡೆಂಟ್ ಆಯಿತು. ಇಲ್ಲಿ ಈ ಥರ ದೇವಸ್ಥಾನಗಳು ನಮ್ಮ ಆಸ್ತಿ ಇದು, ಅದನ್ನು ನೋಡ್ಕೊಳ್ಳೋರು ಯಾರು? ಅವರೆಲ್ಲ ಬಂದು ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಾವು ಸಂಬಳ ಕೊಡ್ತಾ ಇದೀವಿ, ಆದರೂ ಕೂಡ ಅವರು ಮಜಾ ಮಾಡ್ತಾ ಇದ್ದಾರೆ ಬಂಧುಗಳೇ. ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರು ಬಿಟ್ಟು ಇನ್ಯಾರು ಇಲ್ಲಿ ದೇವಸ್ಥಾನಗಳನ್ನ ನೋಡ್ಕೊತಾ ಇಲ್ಲ ಬಂಧುಗಳೇ. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ದೀಪ ಸ್ತಂಭ ಆಕ್ಚುಲಿ ದೀಪ ಹಚ್ತೀವಿ ಅಲ್ಲಿ ಮೇಲೆ. ಹೌದಾ? ಈಗಲೂ ಹಚ್ತೀರಾ? ಅದು ಹೆಂಗ್ ಮಾಡಿದಾನೆ ಅಂದ್ರೆ ಒಳ್ಳೆ ಧೈರ್ಯವಂತನಾದವನು ಮಾತ್ರ ಹತ್ಬೇಕು ಅದಕ್ಕೆ. ಹೌದಾ? ಬೇಕು ಅಂತಾನೆ ಅಲ್ಲಾಡಂಗ್ ಮಾಡಿದ್ದಾರೆ, ಬಟ್ ಬೀಳಲ್ಲ ಯಾರು. ಕಂಬ ಅಲ್ಲಾಡತ್ತಾ? ಕಂಬ ಅಲ್ಲ, ಮೇಲ್ಗಡೆ ಸಿಂಬಿ ಅಲ್ಲಾಡತ್ ಹಿಂಗೆ. ಹೌದಾ? ಯಾವ ಟೆಕ್ನಿಕ್ ಅಂದ್ರೆ ತೆಳಗಡೆ ಡ್ರಿಲ್ಲಿಂಗ್ ಮಾಡಿ ಕಂಬಕ್ಕೆ ಅದಕ್ಕೊಂಥರ ಗುಪ್ಪೆ ತರ ಮಾಡಿ ಅದ್ರೊಳಗೆ ಕಲ್ ಕೂರ್ಸ್ಬಿಟ್ಟ. ಹೌದಾ? ನಾವು ಮಧ್ಯಕ್ಕೆ ಥ್ರೆಡ್ ಸಿಸ್ಟಮ್ ಮಾಡ್ತೀವಿ, ಸಿಸ್ಟಮ್ ಅಲ್ಲಿ ಇದೆ. ಹಿಂಗ್ ಹೋದ ತಕ್ಷಣ ಅಲ್ಲಾಡುತ್ತೆ. ಬಟ್ ಮೇಲ್ಗಡೆ ಇರೋ ತುದಿ ಮಾತ್ರ ಹಂಗೆ, ಆದ್ರೆ ಕೆಳಗಡೆ ಏನೋ ಇಲ್ಲ, ಹಾಗೆ ನಿಲ್ಸಿರೋದು. ಇದನ್ನ ಗುಂಡಿ ತೆಗೆದಂತೂ ಇಟ್ಟಿಲ್ಲ. ಕಲ್ಲಿನ ಬುಡವ ನೋಡಿ ತುಂಬಾ ದೊಡ್ಡದಾಗಿರೋದ್ರಿಂದ ನಿಲ್ಸಿದ್ದಾರೆ ಅನ್ಸುತ್ತಿದ್ದಾರೆ. ಬರೀ ಜಸ್ಟ್ ನಿಲ್ಸಿರೋ ಕಂಬ ಇದು. ಇದಕ್ಕೆ ತಳದಲ್ಲಿ ಇನ್ನೇನು ಇದಿಲ್ಲ, ಆಧಾರ ಇಲ್ಲ. ನೋಡಿ ಎಷ್ಟು ವರ್ಷ ಆದ್ರೂ ಹೇಗೆ ನಿಂತಿದೆ ಅಂದ್ಬಿಟ್ಟು. 1,000 ವರ್ಷ ಇತಿಹಾಸ ಇದೆ ನೋಡಿ. ಮತ್ತೆ ಒಳಗಡೆ ಬಂದ್ವಿ, ಈ ಬಾಗಿಲಿಂದ ಹೊರಗಡೆ ಹೋಗಿದ್ವಿ, ಸುತ್ತ ದೇವಸ್ಥಾನ ಸುತ್ತ ಬಂದು ಈ ಬಾಗಿಲಿಂದ ಹೊರಗಡೆ ಬಂದ್ವಿ. ಇದು ಒಳಗೆ ಮತ್ತೆ ಎಂಟ್ರಿ ಆದ್ರೆ ದೇವಸ್ಥಾನದೊಳಗೆ. ವಿಜಯನಗರ ಕಾಲದ್ದು. ಇದೆಲ್ಲ ವಿಜಯನಗರ ಕಾಲದ್ದು. ಈ ಭಾಗ ಏನಿದೆ ಅಲ್ಲಿಂದ ದೇವಸ್ಥಾನ, ಆ ಭಾಗ ಏನಿದೆ ಅದು ಹೊಯ್ಸಳರ ಕಾಲದ್ದು. ಇತ್ತೀಚೆಗೆ ಮಾಡಿದ್ವಿ ನಾವು. ಹೌದಾ? ಒಂದು ದೇವ್ರನ್ನ ಮಾಡಕ್ ಹೋಗಿದ್ದಾರೆ, ಬಟ್ ಅವ್ರಿಗೆ ಏನಾಯ್ತು ಏನೋ ದೇವ್ರು ನಿಂತು ಮಾಡಿಲ್ಲ. ಯಾಕಂದ್ರೆ ದೇವ್ರ ಕಳ್ತನ ಆಗಿದ್ರೆ ಪೀಠ ಇರ್ಬೇಕಾಯ್ತು, ಪೀಠನೂ ಸಿಕ್ಕಿಲ್ಲ ಇಲ್ಲಿ. ಅದರಿಂದ ಈ ಜಾಗನ ಪರ್ಮಿಷನ್ ತಗೊಂಡು ಇಲ್ಲೇ ನವಗ್ರಹಗಳು ಸಿಕ್ತು ನಮಗೆ. ಮಣ್ಣು ತೆಗಿಬೇಕಾದ್ರೆ ತೆಗೆದಿಟ್ಟಿದ್ರು. 9 ನವಗ್ರಹಗಳು ಸುತ್ತ ಹಾಕ್ಬಿಟ್ಟಿದ್ರು. ಅದ್ ಯಾವಾಗ ಪ್ರತಿಷ್ಠಾಪನೆ ಆಗಿತ್ತೋ ಏನಿತ್ತೋ ಗೊತ್ತಿಲ್ಲ. ಆ 9 ನವಗ್ರಹಗಳಂತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಪಾರ್ವತಮ್ಮನವರು ವಿಶೇಷತೆ ಏನಂದ್ರೆ, ನೀವು ಮುಖದ ತುಟಿಯನ್ನು ನೋಡ್ಬೇಕು. ನೀವು ತುಟಿನಲ್ಲಿ ನೀವು ಎಡಗಡೆಯಿಂದ ನೋಡಿದಾಗ ರೌದ್ರವಾಗಿ ಕಾಣಿಸುತ್ತೆ. ಈ ಕಡೆಯಿಂದ ನೋಡಿದಾಗ ಎಡಗಡೆ, ಈ ಕಡೆ ರೌದ್ರವಾಗಿ ಕಾಣುತ್ತೆ. ಎಡಗಡೆಯಿಂದ ನೋಡಿದಾಗ ರೌದ್ರ ಮತ್ತೆ ಸೌಮ್ಯ. ಹೌದೌದು. ಎರಡವನ್ನ ತುಟಿನಲ್ಲಿ ಶಿಲ್ಪಿ ಕೆತ್ತಿದ್ದಾನೆ. ಒಂದ್ ಸೈಡ್ ದಪ್ಪ, ಒಂದ್ ಕಡೆ ನಗು ಬರಂಗೆ, ಒಂದ್ ಕಡೆ ಸಿಟ್ಟು ಬರಂಗೆ ಮಾಡಿದ್ದಾನೆ. ಅದು ವಿಶೇಷವಾದಂತ ನೋಡಿ. ಇದು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ವರ್ಷಗಳು ಬೇಕು ಒಬ್ಬ ಕಲಾವಿದನಿಗೆ ಇದನ್ನ ಸೃಷ್ಟಿ ಮಾಡೋದಕ್ಕೆ, ಕೆತ್ತೋದಕ್ಕೆ. ಒಂದೇ ನಿಮಿಷದಲ್ಲಿ ಇದನ್ನ ಬಂದು ಮುಖ ಎಲ್ಲಾನು ಕೆತ್ತಿ ಹಾಳು ಮಾಡೋದು. ಇಲ್ಲಿ ಈಶ್ವರ ಬಸವಣ್ಣನ ಮೇಲೆ ಕೂತಿರೋದು. ಈಶ್ವರ ಪಾರ್ವತಿ, ಈಶ್ವರ ಪಾರ್ವತಿ ಬಸವಣ್ಣ, ಬ್ರಹ್ಮ ವಿಷ್ಣು. ಇದು ಬ್ರಹ್ಮ ವಿಷ್ಣು ಸುಬ್ರಹ್ಮಣ್ಯ ಗಣಪತಿ. ಬಹಳ ಸೂಕ್ಷ್ಮ ಕೆತ್ತನೆ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು. ಇಂಥದ್ದು 2-3 ಕಡೆ ಕೆತ್ತಿದ್ದಾರೆ ಇದ್ರ ಒಳಗಡೆ. ಹೌದಾ? ಇಲ್ಲಿ ಏನಂದ್ರೆ 9 ಇದೆ. 9ರಲ್ಲಿ 1 ವೀಣಾಧಾರಿ ಶಿವ, 2 ಗಣಪತಿ. ನಾಟ್ಯ ಗಣಪತಿ ಇದು ವಿಶೇಷ. ಇದನ್ನ ಬಿಡಿಸ್ಬೇಕಾದ್ರೆ ಬಹಳ ಟೆಕ್ನಾಲಜಿ ಉಪಯೋಗಿಸ್ ಮಾಡಿದ್ದಾರೆ. ಇಲ್ಲಿ ಕೈ ಹಾಕಿ ನೋಡಿ, ಇವೆಲ್ಲ ಬಹಳ ಕಷ್ಟ. ಇಲ್ಲಿಂದ ಇಷ್ಟು ಇದರಿಂದ ಹಿಡಿದು ಇಲ್ಲಿ ತನಕ ಒಂದೇ ಶಿಲೆ. ಹೌದಾ? ಇಲ್ಲಿ ನೋಡಿ, ಜೈಟ್ ಬಿಟ್ಕೊಂಡಿದೆ. ಹೌದೌದು, ಕರೆಕ್ಟ್. ಇವೆಲ್ಲ ಡಿಸೈನ್ಸ್. ಇದರಲ್ಲಿ ಇದ್ರ ಡ್ಯಾಮೇಜ್ ಆದ್ರೆ ಈ ಕಲ್ಲು ಎಸಿಬೇಕು ಅವನು, ಇದ್ರ ಡ್ಯಾಮೇಜ್ ಆದ್ರೆ ಈ ಕಲ್ಲು ಎಸಿಬೇಕು. ಆದ್ರೆ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಒಂಚೂರು ಈ ತೂತಗಳು ಮಾಡ್ಬೇಕಾದ್ರೆ ಏನಾರು ಒಂಚೂರು ಡ್ಯಾಮೇಜ್ ಆಯ್ತು ಅಂತ ಹೋಯ್ತು. ಆಮೇಲೆ ಇಲ್ಲಿಂದ ಈಚೆಗೆ ಇಷ್ಟು ಒಂದ್ ಕಲ್ಲು, ಇದ್ರಲ್ಲೇನಾರು ಇದ್ರ ಕೊಡೆಯಕ್ ಹೋಗಿ ಇದೇನಾರು ಕಟ್ಟಾಗಿದ್ರೆ ಅವನು ಶ್ರಮ ಪಟ್ಟಿದ ಅಷ್ಟು ವ್ಯರ್ಥ. ಅದು ಆಗಿದ್ಯೇನೋ, ಎಷ್ಟು ವ್ಯರ್ಥ ಆಗಿದೆಯೋ ನಮ್ಗೆ ಆಗಿರುತ್ತೆ. ಆಮೇಲೆ ಇಲ್ಲಿ ನೋಡಿದ್ದೆ, ಕೈ ಹಾಕಿದ್ರೆ ಒಳಗಡೆ ಹೆಂಗ್ ಹೋಗ್ಬೇಕು, ಎಷ್ಟು ಸೂಕ್ಷ್ಮವಾಗಿ ಸರಗಳನ್ನ ಇದನ್ನ ತೋರಣಗಳನ್ನ ಎಳೆದಿದ್ದಾರೆ. ಗೋಪುರಗಳು ಇವತ್ತು ಟರ್ನಿಂಗ್ ಮಿಷನ್ ಅಲ್ಲ 4 ಕಂಬ ಒಂದೇ ಕಾಲ, ಒಂದೇ ಟೈಪ್, ಒಂಚೂರು ವ್ಯತ್ಯಾಸ ಇಲ್ಲ. ಒಂದು ಚೂರು ವ್ಯತ್ಯಾಸ ಇಲ್ಲ. 4 ಕಂಬ ಈ ಟರ್ನಿಂಗ್ ಮಾಡಕ್ ಬರಲ್ಲ ಇವತ್ತು. ಈ ಟರ್ನಿಂಗ್ ಆಗಿದೆಯಲ್ಲ, ಕೈ ಹಾಕಿ ನೋಡ್ರೆ ಗೊತ್ತಾಗುತ್ತೆ. ಅದು 4 ಕಂಬ ಮರದಲ್ಲಿ ಕೆತ್ತರು ಇಷ್ಟು ಫಿನಿಶಿಂಗ್ ಕೊಡಕ್ಕಾಗಲ್ಲ. 4 ಕಂಬದಲ್ಲಿ ಒಂಚೂರ ವ್ಯತ್ಯಾಸ ಕಂಡು ಹಿಡಿಬಹುದು ನಾವು. ಈ 4 ಕಂಬ ಇದೆ. ಇದು ಚಾಮುಂಡೇಶ್ವರಿ ಏಕಕಾಲದಲ್ಲಿ 3 ಜನನ ಸಂಹಾರ ಮಾಡ್ತಿರೋದು. 1, ಇಲ್ಲೊಬ್ಬ 2, ಇಲ್ಲ 3
ಕೋಣದ ಮೇಲೆ ಕಾಲ ಹಾಕೊಂಡು ಸಂಹಾರ ಆಗ್ತಾ ಇರೋದು. ಇದು ನೀವು ವಿಶೇಷ ಏನಂದ್ರೆ ಕೂತಿರೋ ಸುಬ್ರಹ್ಮಣ್ಯ ಬಹಳ ಕಷ್ಟ. ಎಲ್ಲ ನೀವೆಲ್ಲಿಂದ ಎಲ್ಲಿ ಹೋದ್ರು ನಿಂತಿರ್ತಾರೆ ಸುಬ್ರಹ್ಮಣ್ಯ, ಆದ್ರೆ ಷಣ್ಮುಖ ನವಿಲ್ ಮೇಲೆ ಕೂತಿರೋಂಥದ್ದು ಎಲ್ಲೂ ಇಲ್ಲ. ನೀವು ದಿಕ್ಕುಗಳು ಇಲ್ಲೇ ವಾಹನಗಳು ತಿಳ್ಕೊಂಡ್ರೆ ಯಾವ್ಯಾವ ದಿಕ್ಕು ಯಾವ ವಾಹನ ಇರುತ್ತೆ ಅಂತ ತಿಳ್ಕೊಂಡ್ರೆ ನಾವ್ ಯಾವ ದಿಕ್ಕಲ್ಲಿ ನಿಂತಿದೀವಿ ಅಂತ ಹೇಳ್ಬೋದು. ಅದು ಒಂದಿದು ವಾಹನಗಳನ್ನು ಕೆತ್ತಿದೆ. ಇಂದ್ರ, ಅಗ್ನಿ, ವಾಯು, ಪೂರ್ಣ. ಇದು ಶಿವ ಪಾರ್ವತಿ ಗಣಪತಿ. ಕಾಲಭೈರವ ನಮ್ಮ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ ಇದಕ್ಕೆ ಕಾಲಭೈರವ. ಹೌದು, ನಾವು ಹೊರಗಡೆಯಿಂದ ಏನು ಬಸವಣ್ಣ ನೋಡ್ತಾ ಇದ್ವಿ, ಆ ಬಸವಣ್ಣನ ಅಭಿಷೇಕ ಇಲ್ಲಿಂದ ಆಗುತ್ತೆ. ರಾಜರು ಅದು ಹಿಂಭಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಸೂರ್ಯನ ಕಿರಣ ಸಂಕ್ರಾಂತಿ ಆದ ಉತ್ತರಾಯಣ ಪುಣ್ಯಕಾಲ ಅಂದ್ರೆ ಸಂಕ್ರಾಂತಿ ಹಬ್ಬ ದಿವಸ ಆ ಕಿರಣ ಕರೆಕ್ಟಾಗಿ ಬಂದು ಅಲ್ಲಿ ಬೀಳುತ್ತೆ, ಅಲ್ಲಿಂದ ಸೀದಾ ಪಾದಕ್ಕೆ ಬೀಳುತ್ತೆ. ಎಷ್ಟು ಸುಂದರವಾದ ದೃಶ್ಯ ಇದು. ಇದೇ ಈ ದೇವಸ್ಥಾನದ ಮೂಲ ವಿಗ್ರಹ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಸದಾಶಿವ ಸ್ವಾಮಿ. ಅಲ್ಲಿಂದ ಮುಂಭಾಗದಲ್ಲಿ ಶಿವನ ಮುಂಭಾಗದಲ್ಲಿ ಯಾವಾಗಲೂ ನಂದಿ ಇದೇ ತರ ತುಂಬಾ ಅದ್ಭುತವಾದ ನಂದಿ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬಾ ಸುಂದರವಾಗಿ. ಯಾವ ಕಲಾವಿದ ಕೆತ್ತಿದ್ ನೋಡಿದ್ನ, ಡ್ಯಾಮೇಜ್ ಮಾಡಿಲ್ಲ, ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ನುಗ್ಗೇಹಳ್ಳಿಗೆ ಬಂದಾಗ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಒಂದಲ್ಲ, ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಭೇಟಿ ಕೊಡಿ. ನುಗ್ಗೇಹಳ್ಳಿಗೆ ಬಂದ್ರೆ ನೀವು ಒಂದೇ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತ ಅನ್ಕೊಂಡು ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ಸದಾಶಿವ ಸ್ವಾಮಿ ದೇವಸ್ಥಾನ ಇದೆ ಕಂಪ್ಲೀಟ್ ಆಗಿ. ಅದಕ್ಕೆ ಅಂತ ಇದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನರಸಿಂಹಸ್ವಾಮಿ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ನಾನು. ಇಲ್ಲಿ ಬಂದ್ರೆ ಅರ್ಚಕರು ರಘು ಅವರು ಇರ್ತಾರೆ, ಅವ್ರ ನಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ. ಅವ್ರನ್ನ ನೀವು ಅವ್ರ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಅದೇನು ಬೇಸಿಕ್ ನೀವೆಲ್ಲ ಏನು ಫಾರ್ಮಾಲಿಟೀಸ್ ಇದೆ ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಅವ್ರನ್ನ ಗೈಡೆನ್ಸ್ ತಗೊಂಡು ನೀವು ಇಲ್ಲಿ ಭೇಟಿ ಕೊಡ್ಬೋದು. ನಿಮ್ಮ ನಂಬರ್ ಹೇಳಿ ರಘು ಅವರೇ. 9901252523. ಇದು ಅವ್ರ ನಂಬರ್ ಬಂದಗಳೇ. ನೀವು ಇವ್ರಿಗೆ ರಘು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಈ ದೇವಸ್ಥಾನದ ಇನ್ಫಾರ್ಮೇಶನ್ ತುಂಬಾ ಕೊಡ್ತಾರೆ. ನಾನು ಈ ವಿಡಿಯೋದಲ್ಲಿ ಸಾಧ್ಯ ಆದಷ್ಟು ಕಡಿಮೆನೇ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನಿಸ್ತು ನನಗೆ. ಅವ್ರಿಗೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರದ್ದು ಗೊತ್ತಿದೆ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳೋಕ್ಕಾಗದೇ ಇರೋ ಕಾರಣ ನಾನು ಈ ವಿಡಿಯೋನ ಚಿಕ್ಕದಾಗಿ ಮಾಡೋದಕ್ಕೋಸ್ಕರ ಇದು ಮಾಡಿದ್ದೀನಿ. ಆ ನಂಬರ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಬಂದಗಳೇ. ಅಷ್ಟೇ ಅಲ್ಲದೆ ನಿಮಗೆ ನಾವು ಮಾಡತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ನಂದು ಸತೀಶ್ ಹಿರೇಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಹೋಗಿ ವಿಡಿಯೋ ಸೆಕ್ಷನ್ ಕಂಪ್ಲೀಟಾಗಿ ಬ್ರೌಸ್ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಸಿಗುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಆಗೋತಕ್ಕಂಥ ಮುಖಾಂತರ ನೀವು ಎಲ್ಲ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಂತೀನಿ ಬಂಧುಗಳೇ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನ ಸತೀಶ್ ಹಿರೇಗೌಡ ಅನ್ನತಕ್ಕಂಥ ಪೇಜ್ನ ಫಾಲೋ ಮಾಡ್ಬೋದು ಬಂಧುಗಳೇ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನು ವೆಯ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.